ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇನ್ನೂ ಹಲವಾರು ರಾಣಿಯರ ಹೆಸರುಗಳು ನಿಮಗೆ ಚಿರಪರಿಚಿತ. ಆದರೆ ಅಪ್ಪಟ ಜೈನ ಮತದಲ್ಲಿ ಜನಿಸಿ ಅಪ್ರತಿಮ ಪರಾಕ್ರಮ ಮೆರೆದ ಮಹಾರಾಣಿ ಚನ್ನ ಭೈರಾದೇವಿಯ ಬಗ್ಗೆ ನಮ್ಮ ಇತಿಹಾಸದಲ್ಲಿ ಮರೆಮಾಚಿರುವುದು ಜೈನರ ದುರಾದೃಷ್ಟ ಅಂತ ಹೇಳಬೇಕು. ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿರುವ ಸಂಗೀತಪುರ ಅಥವಾ ಹಾಡುಹಳ್ಳಿ ಮತ್ತು ಗೇರುಸೊಪ್ಪೆ ಎಂಬ ಪ್ರಾಂತ್ಯವನ್ನು ಸುಮಾರು 400 ವರ್ಷಗಳ ಹಿಂದೆ, ಅಂದರೆ ಸಾಮಾನ್ಯ ಶಕೆ 1515 ಇಸ್ವಿಯಲ್ಲಿ ಹಂಪಿಯ ವಿಜಯನಗರ ಸಾಮ್ರಾಜ್ಯದ ಸಾಳುವ ವಂಶದ ಒಂದು ಶಾಖೆಯ ಅರಸರು ಗೇರುಸೊಪ್ಪೆಯನ್ನು ಆಳುತ್ತಿದ್ದರು. ಮತ್ತೊಂದು ವಂಶದವರು ಹಾಡುಹಳ್ಳಿಯನ್ನು ಆಳುತ್ತಿದ್ದರು. ಗೇರುಸೊಪ್ಪೆಯ ಅರಸ ಇಮ್ಮಡಿ ದೇವರಾಯ ಪೋರ್ಚುಗೀಸರೊಡನೆ ಅನೇಕ ಯುದ್ಧಗಳನ್ನು ಮಾಡಿ ಮಡಗೋವೆಯ ಬಳಿ 1542ರಲ್ಲಿ ನಡೆದ ಭೀಕರ ಯುದ್ಧದಲ್ಲಿ ಆತ ಸೋತ ಬಳಿಕ ಪೋರ್ಚುಗೀಸರು ಆತನ ರಾಜಧಾನಿ ಭಟ್ಕಳವನ್ನು ಸುಟ್ಟು ಹಾಕಿದರು. ನಂತರ ಆತನ ಹೆಂಡತಿ ಚೆನ್ನಾದೇವಿ ಆಡಳಿತಕ್ಕೆ ಬರುತ್ತಾಳೆ. ಹೀಗೆ ಅಧಿಕಾರಕ್ಕೆ ಬಂದ ಚೆನ್ನಾದೇವಿ ಕೆಲವು ವರ್ಷಗಳ ಕಾಲ ಆಡಳಿತ ನಡೆಸಿದಳು. ಪೋರ್ಚುಗೀಸರ ಜೊತೆ ನಿರಂತರವಾಗಿ ಇರತಕ್ಕಂತಹ ಯುದ್ಧ, ಅದರ ಜೊತೆಗೆ ಹಲವಾರು ಒಪ್ಪಂದಗಳು. ಆ ಒಪ್ಪಂದದಂತೆ ಚೆನ್ನಾದೇವಿ ಪೋರ್ಚುಗೀಸರಿಗೆ ಕಪ್ಪವನ್ನು ಕೊಡಲಿಲ್ಲವೆಂದು, ಹಾಗೆ ಪರವಾನಗಿ ಪಡೆಯದ ಮುಸಲ್ಮಾನರ ಹಡಗುಗಳಿಗೆ ಭಟ್ಕಳ ಬಂದರಿನಲ್ಲಿ ಆಶ್ರಯ ನೀಡಿರುವಳು ಎಂದು ಆರೋಪಿಸಿ ಪೋರ್ಚುಗೀಸರ ಕಪ್ತಾನ್ ಅಲ್ಫಾನ್ಸೋ ಡಿಸೋಜಾ ಭಟ್ಕಳವನ್ನು ಮುತ್ತಿ ಚೆನ್ನಾದೇವಿ ರಾಣಿಯನ್ನು ಸೋಲಿಸಿ ಭಟ್ಕಳವನ್ನು ಸುಟ್ಟು ಹಾಕಿದ. ಹೀಗೆ ಅಕ್ಕ ಚೆನ್ನಾದೇವಿಯ ನಂತರ ಅಧಿಕಾರಕ್ಕೆ ಬಂದವಳೆ ಈ ಅಪ್ಪಟ ಜೈನ ಮಹಾರಾಣಿ ಚನ್ನಭೈರಾದೇವಿ. ಈ ಮಹಾತಾಯಿ ಜನಿಸಿದ್ದು 1ನೇ ಜನವರಿ 1536ರಂದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಹಾಡುವಳ್ಳಿ ಗ್ರಾಮದಲ್ಲಿ. ಚನ್ನಭೈರಾದೇವಿ ರಾಜ್ಯ ದಕ್ಷಿಣದ ಗೋವೆಯಿಂದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಲ್ಪೆ, ಹೊನ್ನಾವರ, ಮಿರ್ಜಾನ್, ಅಂಕೋಲ, ಬೈಂದೂರು ಹಾಗೂ ಕರಾವಳಿಯ ಭಾಗಗಳನ್ನು ಒಳಗೊಂಡಿತ್ತು. ಈ ಕರಾವಳಿಯ ಜೊತೆಗೆ ಘಟ್ಟಗಳ ಮೇಲಿನ ಬಾರಂಗಿ, ಮರಬಿಡಿ ಹಾಗೂ ಕರೂರು, ಬಿದನೂರು, ಸಳುನಾಡು ಹಾಗೂ ಆವಿನಹಳ್ಳಿ ಸೀಮೆಗಳು ಭೈರಾದೇವಿಯ ಆಡಳಿತಕ್ಕೆ ಒಳಪಟ್ಟಿದ್ದವು. ಹೀಗೆ 1552ರಿಂದ 1606ರವರೆಗೆ, ಅಂದರೆ 54 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ ಚನ್ನಭೈರಾದೇವಿ ಇತಿಹಾಸದಲ್ಲಿ ಹೆಸರು ಪಡೆಯಲೇ ಇಲ್ಲ. 1562ರಲ್ಲಿ ತನ್ನ ಆಡಳಿತಾವಧಿಯಲ್ಲಿ ಕಾರ್ಕಳದಲ್ಲಿ ಅತ್ಯಂತ ಚಿರಪ್ರಸಿದ್ಧವಾಗಿರ್ತಕ್ಕಂತಹ, ಇವತ್ತಿಗೂ ಅಸ್ತಿತ್ವದಲ್ಲಿ ಇರತಕ್ಕಂತಹ ಚತುರ್ಮುಖ ಜಿನಬಸದಿಯನ್ನು ಕಟ್ಟಿಸಿದಳು. ವೇಣುಪುರದ ಜಿನಬಸದಿ, ಯೋಗ ನರಸಿಂಹ ದೇವಾಲಯ, ಅನೇಕ ವೈಷ್ಣವ ದೇವಾಲಯಗಳನ್ನು ಕಟ್ಟಿಸಿದ್ದಲ್ಲದೆ ಹಲವಾರು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದ್ದಳು. ವಿದೇಶಗಳಿಗೆ ಕಾಳು ಮೆಣಸು, ಶುಂಠಿ, ದಾಲ್ಚಿನ್ನಿ, ಅಡಿಕೆ, ಗಂಧ ಹಾಗೂ ಇತರ ವಸ್ತುಗಳನ್ನು ವ್ಯಾಪಾರ ಮಾಡುತ್ತಿದ್ದಳು. ಕೆಳದಿಯ ಅರಸರು ಬಿಜಾಪುರದ ಸುಲ್ತಾನರ ನಡುವಿನ ಯುದ್ಧಗಳನ್ನು ಕೂಡ ಚಾಣಾಕ್ಷತೆಯಿಂದ ನಿರ್ವಹಿಸಿದ ಈಕೆಯನ್ನ ಬ್ರಿಟಿಷರು ರೈನಾ ದ ಪೆಮೆಂಟಾ, ಅಂದರೆ ಕಾಳು ಮೆಣಸಿನ ರಾಣಿ ಎಂದು ಕರೆಯುತ್ತಿದ್ದರು. ಮೇಲಿಂದ ಮೇಲೆ ತನ್ನ ಸಾಮ್ರಾಜ್ಯದ ಮೇಲೆ ದಾಳಿಗಳು ಆಗುತ್ತಿದ್ದರು. ಅವೆಲ್ಲವುಗಳನ್ನು ಸಮರ್ಥವಾಗಿ 5 ದಶಕಗಳ ಕಾಲ, ಅಂದರೆ 54 ವರ್ಷಗಳ ಕಾಲ ಎದುರಿಸಿದ ತೀರ ದಿಟ್ಟ ರಾಣಿಯೇ ಚನ್ನಭೈರಾದೇವಿ. ಅಂತಹ ವೀರ ವನಿತೆಯ ಕಿರು ಪರಿಚಯವೇ ಈ ನಾಟಕ ಮಹಾರಾಣಿ ಚನ್ನಭೈರಾದೇವಿ. ಮಹಾರಾಣಿ ಚನ್ನಭೈರಾದೇವಿ. ಎಲ್ಲರೂ ಶಾಂತವಾಗಿ ನೋಡಿ ಆಶೀರ್ವದಿಸಬೇಕಾಗಿ ವಿನಂತಿ. ಧನ್ಯವಾದಗಳು. मंगलम भगवान वीरो, मंगलम गौतमो गणे, मंगलम कुंदप्रतातो, जैरधर्मोस्तु मंगलम. नमो हरिहन्ताणं, नमो सिद्धाणं, नमो आयर्याणं, नमो वज्रायाणं, नमो लोये सर्वसारणं.
वञ्चनमुयारो सवपावपणाशनो मङ्गलाणञ्च संवेसी पडमं हवै मङ्गलम् पडमं हवै मङ्गलम् ಆದಿನಾಥ ದೇವನೇ ಆಲಿಸೆನ್ನ ಪ್ರಾರ್ಥನೆ ಅನುದಿನ ಮಾಡುವೆ ನಿಮ್ಮ ಸ್ಮರಣೆ ಅನುದಿನ ಮಾಡುವೆ ನಿಮ್ಮ ಸ್ಮರಣೆ ಆದಿನಾಥ ದೇವನೇ ಆಲಿಸೆನ್ನ ಪ್ರಾರ್ಥನೆ ಆದಿನಾಥ ದೇವನೇ ಆಲಿಸೆನ್ನ ಪ್ರಾರ್ಥನೆ ಅನುದಿನ ಮಾಡುವೆ ನಿಮ್ಮ ಸ್ಮರಣೆ ಅಂಧಕಾರ ಅಳಿಸಿ ತೋರು ಕರುಣೆ ನೀನೇ ನನ್ನ ಬಾಳಿನ ದೈವ ನನ್ನ ನಂಬಿ ಬಂದೆನು ದೇವ ನೀನೆ ನಮ್ಮ ಬಾಳಿನ ದೈವ ನಿನ್ನ ನಂಬಿ ಬಂದೆನು ದೇವ ನಿನಗಾಗಿ ಮೀಸಲು ಜೀವ ದೂರ ಮಾಡು ಮನಸ್ಸಿನ ನೋವ ನಿನಗಾಗಿ ಮೀಸಲು ಜೀವ ದೂರ ಮಾಡು ಮನಸ್ಸಿನ ನೋವ ನಿಮ್ಮ ಪುಣ್ಯ ಪಾದಗಳಿಗೆ ಅರ್ಪಿಸುವೆನು ಭಕ್ತಿ ಭಾವ ಆದಿನಾಥ ದೇವನೇ ಆಲಿಸೆನ್ನ ಪ್ರಾರ್ಥನೆ ಅನುದಿನ ಮಾಡುವೆ ನಿಮ್ಮ ಸ್ಮರಣೆ ಅಂಧಕಾರ ಮಾಡುವೆ ನಿಮ್ಮ ಸ್ಮರಣೆ ಅನುದಿನ ಮಾಡುವೆ ನಿಮ್ಮ ಸ್ಮರಣೆ ಮಹಾರಾಣಿ ಚನ್ನಭೈರಾದೇವಿ ಅಮ್ಮನವರ ಜಿನಪೂಜೆಯ ಸಮಯವಾಯಿತು. ಅವರು ಇಷ್ಟರಲ್ಲಿಯೇ ಪೂಜಾ ಮಂದಿರಕ್ಕೆ ಆಗಮಿಸಲಿದ್ದಾರೆ. ಎಲ್ಲ ವ್ಯವಸ್ಥೆಯೂ ಆಗಿರುವಂತೆ ನೋಡಿಕೊಳ್ಳಿ. ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಹಾಯಕಿಯರು ಅಷ್ಟದ್ರವ್ಯಗಳನ್ನು ಸಹ ತಂದಿರಿಸಲಾಗಿದೆ. ಸುಗಂಧಭರಿತ ಪುಷ್ಪಗಳನ್ನು ಸಹ ತಂದಿರಿಸಲಾಗಿದೆ. ಒಳ್ಳೆಯದಾಯಿತು. ಪೂಜೆಗೆ ಯಾವ ತೊಂದರೆಯೂ ಆಗದಿರಲಿ. ರಾಜಗುರುಗಳಾದ ಭಟ್ಟಾಕಳಂಕ ದೇವರು ಇದೀಗ ತಾನೇ ಕಾನೂರಿನಿಂದ ಗೇರುಸೊಪ್ಪೆಗೆ ಆಗಮಿಸುತ್ತಿದ್ದಾರೆ. ಬಾ, ಅವರ ದರ್ಶನ ಪಡೆದು ಧನ್ಯರಾಗೋಣ. ಸದ್ಧರ್ಮ ಸಿದ್ಧಿರಸ್ತು. ಆಶೀರ್ವಾದ. ಭಗವಾನ್ ಆದಿನಾಥರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ಪೂಜ್ಯರೇ, ನಮೋಸ್ತು ನಮೋಸ್ತು ನಮೋಸ್ತು. ನಿಮ್ಮ ಆಗಮನ ಬೇಸಿಗೆಯಲ್ಲಿ ಕೋಗಿಲೆಗೆ ಸಂತೋಷ ತಂದಂತೆ, ಮುಂಗಾರಿನ ಮೋಡ ನವಿಲಿಗೆ ಕುಣಿಯಲು ಆನಂದ ತಂದಂತೆ, ನಮಗೂ ನಿಮ್ಮ ದರ್ಶನ ಭಾಗ್ಯದಿಂದ ಪರಮಾನಂದವಾಯಿತು. ಮಹಾರಾಣಿ ಚನ್ನಭೈರಾದೇವಿ ಅಮ್ಮನವರ ಪೂಜೆಗೆ ಬರುತ್ತಿದ್ದಾರೆ. ಬರಲಿ ಬರಲಿ. ಪೂಜೆಗೆ ಎಲ್ಲ ವ್ಯವಸ್ಥೆ ಆಗಿದೆ. ಆಗಮಿಸಲಿ. ರಾಜಗುರುಗಳಾದ ಭಟ್ಟಾಕಳಂಕ ದೇವರಿಗೆ ನಮೋಸ್ತು ನಮೋಸ್ತು ನಮೋಸ್ತು. ಆಶೀರ್ವಾದ. ನಿಮ್ಮ ಕೀರ್ತಿ ದಶದಿಕ್ಕುಗಳಲ್ಲಿಯೂ ಸೂರ್ಯ ಚಂದ್ರ ನಕ್ಷತ್ರ ಇರುವವರೆಗೂ ಬೆಳಗಲಿ. ಗುರುವರ್ಯ, ಅಷ್ಟಕ ಮಾಡಿಕೊಳ್ಳುವ ಸಮಯವಾಗಿದೆ. ಬನ್ನಿ, ಪೂಜಾ ಕೊಠಡಿಗೆ ಹೊರಡೋಣ. ओम ह्रीं श्री आदिनाथ जिनेन्द्राय अत्र तिष्ठ तिष्ठ ठठ स्थापनम् अत्र मम सन्निधो भव षट् सन्नदीकरणम् जला ओम ह्रीं श्री आदिनाथ जिनेन्द्राय जन्म जरा मृत्यु विनाशनाय जलम निर्वपामिति स्वाहा
ओम ह्रीं श्री आदिनाथ जिनेन्द्राय संसार ताप विनाशनाय चंदनम निरूपामिति स्वाहा। ओम ह्रीं श्री आदिनाथ जिनेन्द्राय नमः। अखंड अक्षय सुख प्राप्ते अक्षतम निरूपामिति स्वाहा। ओम ह्रीं श्री आदिनाथ जिनेन्द्राय काममान विभूषणाय पुष्पम निरूपामिति स्वाहा। ओम ह्रीं श्री आदिनाथ जिनेन्द्राय नमः। शुद्धारोग विनाशनाय नैवेद्यम निरूपामिति स्वाहा। ओम ह्रीं श्री आदिनाथ जिनेन्द्राय नमः। मोहांधकार विनाशनाय दीपम निरूपामिति स्वाहा। ओम ह्रीं श्री आदिनाथ जिनेन्द्राय नमः। अष्टकर्म दहनाय धूपम निरूपामिति स्वाहा। ओम ह्रीं श्री आदिनाथ जिनेन्द्राय नमः। महामोक्ष फल प्राप्ते फलम निरूपामिति स्वाहा। ओम ह्रीं श्री आदिनाथ जिनेन्द्राय नमः। अनर्पद प्राप्ते अर्घ्यम निरूपामिति स्वाहा। ಗುರುವರ್ಯ, ತಾವು ಆಗಮಿಸಿದ ಸುದ್ದಿ ತಿಳಿದು ಇಡೀ ಹೊಗೆವಟ್ಟಿಯ ಜನ ತಮ್ಮ ದರ್ಶನ ಭಾಗ್ಯಕ್ಕಾಗಿ ಚಿನಮಂದಿರದಲ್ಲಿ ಕಾದು ನಿಂತಿದ್ದಾರೆ. ತಮ್ಮ ದರ್ಶನ ಭಾಗ್ಯವನ್ನು ಕರುಣಿಸಿ ಅವರನ್ನು ಪುನೀತಗೊಳಿಸಿ ಗುರುದೇವ. ಹಾಗೆಯೇ ಆಗಲಿ. ನಾವು ಈಗಲೇ ಜಿನಮಂದಿರದ ಕಡೆಗೆ ಪಯಣಿಸುತ್ತೇವೆ. ಭಟ್ಟಾಕಳಂಕ ದೇವರಿಗೆ ಜಯವಾಗಲಿ. ಭಟ್ಟಾಕಳಂಕ ದೇವರಿಗೆ ಜಯವಾಗಲಿ. ಮಹಾರಾಣಿ, ಪಶ್ಚಿಮ ದೇಶಗಳೊಡನೆ ನಮ್ಮ ರಾಜ್ಯದ ವ್ಯಾಪಾರ ಹೆಚ್ಚುತ್ತಿದೆ. ಆದ್ದರಿಂದ ನಾವು ಇನ್ನಷ್ಟು ಪ್ರಮಾಣದ ಕಾಳುಮೆಣಸನ್ನು ಸಾಗಿಸುವ ವ್ಯವಸ್ಥೆ ಮಾಡಬೇಕಾಗಿದೆ. ಒಳ್ಳೆಯದು. ದೂರದ ಊರುಗಳಲ್ಲಿ ಹಾಯ್ದು ದೂರದ ರಸ್ತೆಗಳನ್ನು ಕ್ರಮಿಸುವುದು ಕಷ್ಟವಾಗಿದೆ. ಹಾಗಾಗಿ ಇವತ್ತಿನಿಂದಲೇ ನಮ್ಮ ಸೈನಿಕರಿಗೆ ಹೇಳಿ ದೂರದ ಮೆಣಸುಗಾರು ಊರಿನಿಂದ ಬರುವ ವಿಶಾಲವಾದ ಪರ್ವತಗಳ ನಡುವೆ ಇರುವ ಗೇರು ಸೊಪ್ಪೆಯವರೆಗೂ ವಿಶಾಲವಾದ ಕಾನು ಹೆದ್ದಾರಿಯನ್ನು ನಿರ್ಮಿಸಲು ಹೇಳಿ. ಮಹಾರಾಣಿ, ತಕ್ಷಣವೇ ಮೆಣಸುಗಾರಿನಿಂದ ಗೇರುಸೊಪ್ಪೆಯವರೆಗೆ ಹೆದ್ದಾರಿಯನ್ನು ನಿರ್ಮಿಸಲು ವ್ಯವಸ್ಥೆಯನ್ನು ಮಾಡುತ್ತೇನೆ. ಗೇರುಸೊಪ್ಪೆಯ ಪರ್ವತದಲ್ಲಿ ಹುಲುಸಾಗಿ ಬೆಳೆದು ನಿಂತ ಕಾಳು ಮೆಣಸು, ಅಡಿಕೆ, ದಾಲ್ಚಿನ್ನಿ, ಶುಂಠಿ ಮತ್ತು ಶ್ರೀಗಂಧವನ್ನು ಸಮುದ್ರದಾಚೆಯ ದೇಶಗಳಿಗೆ ಸಾಗಿಸಲು ಇನ್ನಷ್ಟು ನೆರವಾಗುತ್ತದೆ. ಹಾ, ಇದರ ಜೊತೆಗೆ ಕೇವಲ ಕಾಡಿನಲ್ಲಿ ಬೆಳೆಯುವ ಕರಿಮೆಣಸು ವ್ಯಾಪಾರಕ್ಕೆ ಸಾಲದು. ನಮ್ಮ ರಾಜ್ಯದಲ್ಲಿರುವ ಎಲ್ಲ ರೈತರಿಗೆ ಕಾಳು ಮೆಣಸನ್ನು ತಮ್ಮ ತೋಟದಲ್ಲಿ ಬೆಳೆಯಲು ಹೇಳಿ. ಇದರಿಂದ ಕೃಷಿಕರ ಆದಾಯವೂ ಹೆಚ್ಚುತ್ತದೆ. ತಮ್ಮ ಅಪ್ಪನೆಯಂತೆ ಆಗಲಿ ಮಹಾರಾಣಿ. ನಾನಿನ್ನು ಬರುತ್ತೇನೆ. ಕಂಠಪ್ಪ ನಾಯಕರೇ, ಬಿದರೂರಿನಲ್ಲಿ ನಡೆಯುತ್ತಿರುವ ವರ್ಧಮಾನ ಬಸದಿಯ ಜೀರ್ಣೋದ್ಧಾರದ ಕೆಲಸ ಮಹಾರಾಣಿ, ಶ್ರೀ ಜಿನೇಶ್ವರನ ಕೃಪೆಯಿಂದ ವರ್ಧಮಾನ ಬಸದಿ ಯೋಗ ನರಸಿಂಹಸ್ವಾಮಿ ದೇವಾಲಯದ ಜೀರ್ಣೋದ್ಧಾರದ ಕೆಲಸಗಳು ಭರದಿಂದ ಸಾಗಿವೆ. ಶಿಲ್ಪಿಗಳು ಹಾಗೂ ಎಲ್ಲ ಶ್ರಮಿಕರು ಅತ್ಯುತ್ಸಾಹದಿಂದ ಕೆಲಸ ಮಾಡುತ್ತಿದ್ದಾರೆ. ಒಳ್ಳೆಯದು. ನಡೆಯಿರಿ, ನಾವೀಗ ಹೊನ್ನಾವರಕ್ಕೆ ಪಯಣಿಸಬೇಕಾಗಿದೆ. ಹೊನ್ನಾವರ ಕೋಟೆಯ ದುರಸ್ತಿ ಕಾರ್ಯವನ್ನು ಸ್ವತಃ ಗಮನಿಸಬೇಕಾಗಿದೆ. ಇದರ ಜೊತೆಗೆ ಅರಬ್ ರಾಷ್ಟ್ರದಿಂದ ಬರುವ ಕುದುರೆಗಳನ್ನು ಗಮನಿಸಿ ನಮ್ಮ ಸೈನ್ಯಕ್ಕೆ ಸೇರಿಸಬೇಕಾಗಿದೆ. ಸರಿ, ನಡೆಯಿರಿ, ಹೋಗೋಣ. ತಮ್ಮ ಚಿತ್ತ. ಮಹಾರಾಣಿ ಚೆನ್ನ ಭೈರಾದೇವಿ ಗೇರು ಸೊಪ್ಪೆ ಮತ್ತು ಆಡುವ ಈ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ, ಹೈವ ಕಂಕಣ ತುಳು ರಾಜ್ಯಗಳ ಒಡತಿ, ಜೈನ ಕುಲ ತಿಲಕ ಚೂಡಾಮಣಿ, ಮಹಾರಾಣಿ ಚೆನ್ನ ಭೈರಾದೇವಿ ಅಮ್ಮನವರು ಆಗಮಿಸುತ್ತಿದ್ದಾರೆ. ಮಹಾರಾಣಿ ಚೆನ್ನ ಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ಮಹಾರಾಣಿ ಚೆನ್ನ ಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ.
ಮಹಾಮಂತ್ರಿಗಳೇ, ಅವಸರದಲ್ಲಿ ಮಂತ್ರಾಲೋಚನೆಗೆ ಸಭೆ ಕರೆಯುವ ಅವಶ್ಯಕತೆ ಇದೆ ಎಂದು ಹೇಳಲು ಕಾರಣವೇನು? ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವಾಗಿದೆ ತಾನೇ? ತಾಯಿ, ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ. ರಾಜ್ಯವು ಸುಭಿಕ್ಷವಾಗಿದೆ. ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯ್ಡೆಯು ಉತ್ತಡತರದ ಪತ್ರವೊಂದನ್ನು ಕಳುಹಿಸಿದ್ದಾನೆ. ಏನಿದೆ ಪತ್ರದಲ್ಲಿ? ಕಾರಭಾರಿಗಳೇ, ಪತ್ರವನ್ನು ಓದಿರಿ, ತೆಗೆದುಕೊಳ್ಳಿ. ಚಿತ್ತ ಹಾಡುವಳ್ಳಿ ಗೇರು ಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಟೈಡೆಯ ಶುಭಾಶಯಗಳು. ಗೌರವಾನ್ವಿತರೇ, ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು, ದಾಲ್ಚಿನ್ನಿ, ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಿ. ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ. ಕೂಡಲೇ ತಾವು ನಮ್ಮ ಒಪ್ಪಿಗೆ ಪಡೆಯದ ಮುಸಲ್ಮಾನರ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು, ಇಲ್ಲವೇ ವಶಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ. ಜೊತೆಗೆ ನೀವು ಪೋರ್ಚುಗೀಸ್ ರಾಜದ್ರೋಹಿ ರೋಜಾರಿಯೋಗೆ ಆಶ್ರಯ ನೀಡಿದ್ದೀರಿ. ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು. ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಟ್ಟಿಲ್ಲ. ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೋಜಾರಿಯೋನನ್ನು ನಮಗೆ ತಂದು ಒಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ. ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ. ಎಚ್ಚರಿಕೆ. ಸಾಕು, ನಿಲ್ಲಿಸಿ. ಉದ್ದಟತನ ಅತಿಯಾಯಿತು. ನಮ್ಮ ನೆಲದ ನಾವಿಕ ರೋಜಾರಿಯೋನನ್ನು ಅವರಿಗೊಪ್ಪಿಸಲು ನಾವೇನು ಹೇಡಿಗಳಲ್ಲ. ನಾವು ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ಇವರದೇನು ಅಡ್ಡಿ? ಇನ್ನು ಕಪ್ಪ ಕೊಡಲು ಈ ನೆಲ ಇವರಪ್ಪನದ್ದಲ್ಲ. ಕಾರಬಾರಿಗಳೇ, ಕೂಡಲೇ ಅವರಿಗೆ ನಮ್ಮ ಪತ್ರವನ್ನು ಕಳುಹಿಸಿ. ಅವರ ಯಾವ ಕರಾರುಗಳನ್ನು ನಾವು ಒಪ್ಪುವುದಿಲ್ಲ. ನಮಗೆ ಕೊಟ್ಟ ಬಿರುದನ್ನು ಅವರೇನು ಹಿಂದಕ್ಕೆ ಪಡೆಯುವುದು? ಅವರು ಕೊಟ್ಟ ಬಿರುದನ್ನು ನಾವೇ ಅವರಿಗೆ ಹಿಂದಿರುಗಿಸುತ್ತೇವೆ. ನಾವು ಬಿರುದನ್ನು ಕೊಡಿರೆಂದು ಅವರನ್ನು ಬೇಡಿಕೊಂಡಿದ್ದೆವೇನು? ಹಿಂದೆ ಅವರಿಗೆ ನಮ್ಮ ಉತ್ತರವನ್ನು ಕಳುಹಿಸಿ. ಭೈರವ ನಾಯಕರೇ, ಹೊಗೆಬಡ್ಡಿ ಮತ್ತು ಇತರೆಡೆಯಲ್ಲಿ ಬೀಡು ಬಿಟ್ಟ ನಮ್ಮ ಸೈನ್ಯ ಕೂಡಲೇ ಹೊನ್ನಾವರಕ್ಕೆ ಬರಲಿ. ಹೊನ್ನಾವರ ಬಂದರಿನ ರಕ್ಷಣೆಗೆ ಇನ್ನಷ್ಟು ಸೈನಿಕರನ್ನು ನೇಮಿಸಿ. ಅಪ್ಪನೇ ಮಹಾರಾಣಿ. ಹೊನ್ನಾವರದಲ್ಲಿರುವ ನಮ್ಮ ನಾವಿಕ ಪಡೆಯ ಸರದಾರ ರೋಜಾರಿಯೋನನ್ನು ಕೂಡಲೇ ಕಾನೂರಿಗೆ ಕಳುಹಿಸುವ ವ್ಯವಸ್ಥೆ ಮಾಡಿ. ಕಂಠಪ್ಪ ನಾಯಕರೇ, ಹೊನ್ನಾವರ ಕೋಟೆ ಸುಭದ್ರವಾಗಿದೆ ತಾನೇ? ಸುಭದ್ರವಾಗಿದೆ ಮಹಾರಾಣಿ. ನಮ್ಮಲ್ಲಿ 300 ಮಂದಿ ಸಶಸ್ತ್ರ ಕಾವಲು ಪಡೆಯ ಯೋಧರಿದ್ದಾರೆ. ಅಗತ್ಯ ಬಿದ್ದರೆ ದಂಡನಾಯಕರ ಬಳಿ ಹೆಚ್ಚು ನೆರವು ಕೇಳುತ್ತೇನೆ. ಮಹಾರಾಣಿಯವರನ್ನು ಭೇಟಿ ನೀಡಲು ಅನುಮತಿ ಬೇಕಾಗಿದೆ. ಮಹಾರಾಣಿಯವರಿಗೆ ಜಯವಾಗಲಿ. ಮಹಾರಾಣಿ ಶಬಳೆ ಒಳಗೆ ಬರಲು ಅನುಮತಿಯನ್ನು ಕೇಳುತ್ತಿದ್ದಾಳೆ. ಶಬಲೆಯನ್ನು ಒಳಬರ ಹೇಳಿ. ಶಬಳೆ, ಮಹಾರಾಣಿ ಒಳಗೆ ಬರಲು ಅನುಮತಿಯನ್ನು ಕೊಟ್ಟಿದ್ದಾರೆ. ಮಹಾರಾಣಿಯವರಿಗೆ ಜಯವಾಗಲಿ. ಮಹಾರಾಣಿ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವ ಅವಸರದ ಸಂಗತಿಯೊಂದಿದೆ. ಹೇಳು ಶಬಲೆ. ಮಹಾರಾಣಿ, ಗೋವೆಯ ಗವರ್ನರ್ ಲೂಯಿಸ್ ಅಟಾಯ್ಡೆಯ ನಾವಿಕ ದಂಡು ಹೊನ್ನಾವರದ ಮೇಲೆ ದಾಳಿ ಮಾಡಲು ಹೊರಡುವುದಕ್ಕೆ ಸಿದ್ಧವಾಗಿ ನಿಂತಿದೆ. 2 ದಿನದಲ್ಲಿ ದಂಡು ಗೋವೆಯಿಂದ ಹೊರಡಲಿದೆ. ಹೌದೇನು? ಪತ್ರದಲ್ಲಿ ಆತ 1 ವಾರದ ನೆರವು ಕೊಟ್ಟಿದ್ದಾನಲ್ಲ. ಮಹಾಮಂತ್ರಿಗಳೇ, ಇದು ಅವರ ಯುದ್ಧ ತಂತ್ರ. ಕುತಂತ್ರವೇ ಯುದ್ಧ ನೀತಿಯಾಗಿರುವ ಪೋರ್ಚುಗೀಸರು ಹೇಳುವುದೊಂದು ಮಾಡುವುದೊಂದು. ಅದರಲ್ಲೇನು ಹೊಸದು? ದಂಡನಾಯಕರೇ, ಈ ಬಾರಿ ಅವರಿಗೆ ಸರಿಯಾದ ಪಾಠ ಕಲಿಸಬೇಕು. ಮಹಾರಾಣಿ, ಅವರು ಯುದ್ಧಕ್ಕೆ ಸಿದ್ಧರಾಗಿರುವುದು 2 ಉದ್ದೇಶಕ್ಕೆ. 1, ನಮಗೆ ಸಹಾಯ ಮಾಡಿದ ತಪ್ಪಿಗೆ ರೋಜಾರಿಯೋನನ್ನು ಪೋರ್ಚುಗಲ್ಲಿಗೆ ಒಯ್ದು ದಂಡನೆ ನೀಡಲು. ಮತ್ತೊಂದು, ನೀವು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವೆಂದು ನಿಮ್ಮನ್ನು ಬಂಧಿಸಿ ಗೋವೆಗೆ ಒಯ್ಯಲು. ಅದಕ್ಕಾಗಿಯೇ ಅಟಾಯ್ಡೆ ಪೋರ್ಚುಗಲ್ಲಿನ ಪ್ರಭು ಸೆಬಾಸ್ಟಿಯನ್ಗೆ ವಿಶೇಷ ಪತ್ರ ಕಳುಹಿಸಿ ಹೆಚ್ಚು ನಾವೆಗಳನ್ನು ತರಿಸಿಕೊಂಡಿದ್ದಾನೆ. ಹಾಗಾಗಿ
ಏನು ಶಬಲೆ, ಅರ್ಧ ವಾಕ್ಯಕ್ಕೆ ಮಾತು ನಿಲ್ಲಿಸಿದೆ? ನನ್ನನ್ನು ಕ್ಷಮಿಸಬೇಕು ಮಹಾರಾಣಿ. ಅವರು ಸುಮಾರು 130 ಹಡಗುಗಳನ್ನು ಸಜ್ಜುಗೊಳಿಸಿದ್ದಾರೆ. ವಿಶೇಷ ತರಬೇತಿ ಪಡೆದ ನಾವಿಕ ಸೈನ್ಯವನ್ನು ಪೋರ್ಚುಗಲ್ಲಿನಿಂದ ತರಿಸಿದ್ದಾರೆ. ಅವರನ್ನು ಸಮುದ್ರ ಯುದ್ಧದಲ್ಲಿ ಗೆಲ್ಲುವುದು ಕಷ್ಟ ಸಾಧ್ಯ. ಶಬಲೆ, ನಿನ್ನ ಬಾಯಲ್ಲಿ ಸೋಲಿನ ಮಾತು ಏನಾಯಿತು ನಿನಗೆ? ಅವರ ಸಿದ್ಧತೆ ಆಗಿದೆ ಮಹಾರಾಣಿ. 1 ವಾರ ಕಾಲ ಅವರ ಬಂದರು ಕಟ್ಟೆಗಳಲ್ಲಿ ರಹಸ್ಯವಾಗಿ ಸಂಚರಿಸಿ ಮಾಹಿತಿ ಸಂಗ್ರಹಿಸಿದ್ದೇನೆ. ತಾವೇನಾದರೂ ವಿಶೇಷ ಪ್ರತಿತಂತ್ರ ಹೂಡಬೇಕು. ಮಹಾರಾಣಿ, ಶಬಲೆಯವರ ಹಡಗುಗಳ ಸಂಖ್ಯೆ ನೋಡಿ ಹೆದರಿದಂತಿದೆ ಮಹಾರಾಣಿ. ಅವರೊಮ್ಮೆ ದಾಳಿ ಮಾಡಲಿ, ನಂತರ ತಿಳಿಯುತ್ತದೆ ಪರಂಗಿಗಳ ಪರಾಕ್ರಮ. ಭೈರವ ನಾಯಕರೇ, ವಿಷಯ ಅಷ್ಟು ಸರಳವಲ್ಲ. ಶಬಲೆಯ ಮಾತು ಸರಿ ಇದೆ. ಯಾವತ್ತು ಮೊಸಳೆಯನ್ನು ನೀರಿನಲ್ಲಿ ಸೋಲಿಸುವುದು ಕಷ್ಟ, ಅದನ್ನು ನೀರಿನಿಂದ ಹೊರಗೆಳೆದು ಸದೆ ಬಡಿಯಬೇಕು. ಅರ್ಥವಾಯಿತು ಮಹಾಮಂತ್ರಿಗಳೇ. ಈ ಬಾರಿ ನಮ್ಮ ಯುದ್ಧ ತಂತ್ರ ಬದಲಾಗಬೇಕು. ಮೊಸಳೆಯನ್ನು ನೀರಿನಿಂದ ಹೊರಗೆಳೆದು ಸೋಲಿಸಬೇಕು. ಸರಿ, ಇಲ್ಲಿಗೆ ಈ ಸಭೆಯನ್ನು ಮುಗಿಸೋಣ. ಭೈರವ ನಾಯಕರೇ, ನೀವು ಶಬಲೆ ಮತ್ತು ಸತ್ರಾಜಿತ ಬೆಳಿಗ್ಗೆ ನನ್ನನ್ನು ಭೇಟಿ ಮಾಡಿ. ಮಹಾರಾಣಿ ಚನ್ನ ಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ಮಹಾರಾಣಿ ಚನ್ನ ಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ಈ ರೀತಿಯಾಗಿ ಚನ್ನಭೈರಾದೇವಿಯ ರಾಜ್ಯದ ಮೇಲೆ ವಿನಾಕಾರಣ ಕಪ್ಪ ಕೊಡಬೇಕು ಮತ್ತು ಮುಸಲ್ಮಾನರ ಹಡಗುಗಳ ವ್ಯಾಪಾರಕ್ಕೆ ಅವಕಾಶ ನೀಡಬಾರದೆಂದು ಪತ್ರವನ್ನು ಕಳುಹಿಸಿ ಅದನ್ನು ನೋಡಿದಾಗ ಅಟೈಡೆ, ಪೋರ್ಚುಗೀಸರ ಗವರ್ನರ್ ಲೂಯಿಸ್ ಅಟೈಡೆ ಭೈರಾದೇವಿಯ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಲು ಸಂಚು ಮಾಡುತ್ತಾನೆ. ಲೂಯಿಸ್ ಅಟಾಡೆಯ ಮಂತ್ರಾಲೋಚನೆಯ ಸಭೆ. ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಡೆ ಅವರಿಗೆ ಜಯವಾಗಲಿ. 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 ಏನು ಬರ್ದಿದ್ದಾಳೆ ಆ ಹೆಂಗಸು? ಸ್ವಲ್ಪ ಸಾರಾಂಶ ಹೇಳಿ. ಆ ದುಭಾಷಿಯನ್ನು ಕರೆಯಿರಿ. ದುಭಾಷಿ ದುಭಾಷಿ ದುಭಾಷಿ. ಬಂದೆ 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 ಬಂದೇ ಬಿಟ್ಟೆ. ಇದನ್ನು ಓದಿರಿ. ಓದುತ್ತೇನೆ ಸರ್. ನಿಮ್ಮ ಯಾವುದೇ ಕರಾರಿಗೂ ನಮ್ಮ ಒಪ್ಪಿಗೆ ಇಲ್ಲ. ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ನಮಗೆ ನಿಮ್ಮ ಒಪ್ಪಿಗೆ ಬೇಕಿಲ್ಲ. ನಮ್ಮ ಪ್ರಜೆಯಾದ ರೋಜಾರಿಯೋನನ್ನು ನಿಮಗೆ ಒಪ್ಪಿಸುವುದಿಲ್ಲ. ಇನ್ನು ನೀವು ಕೊಟ್ಟ ಬಿರುದ್ದನ್ನು ಕೊಡೇರೆಂದು ನಾವೇನು ನಿಮ್ಮ ಬಳಿ ಬಂದು ಕೇರಲಿಲ್ಲ. ಇದೋ ಹಿಂದಿರಿಸುತ್ತಿದ್ದೇನೆ. ನಿಮ್ಮ ಬಿರುದಿನ ಪತ್ರವನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಿ. ನೆನಪಿಟ್ಟುಕೊಳ್ಳಿ, ಕಪ್ಪು ಕೊಡಲು ಇದು ನಿಮ್ಮ ಅಪ್ಪನ ನೆಲವಲ್ಲ. ಇನ್ನು ನಿಮ್ಮ ಇಚ್ಛೆಯಂತೆ ನಮ್ಮನ್ನು ದಂಡಿಸಲು ನೀವು ಸ್ವತಂತ್ರರು. ನಿಮ್ಮ ಹುಸಿ ಬೆದರಿಕೆಗೆ ನಾವೇನು ಅಂಜುವವರಲ್ಲ. ಏನು ಆಕೆ ಹೊಗಳಿತು? ನಿಮ್ಮ ಅಪ್ಪನ ನೆಲ ಅಲ್ಲ ಹಾಗೆಂದರೆ ಏನು? ಕಪ್ಪ ಕೊಡಲು ಇದು ನಿಮ್ಮ ಅಪ್ಪನ ನೆಲ ಅಲ್ಲ ಅಂದರೆ ಈ ನೆಲ ನಿಮ್ಮ ತಂದೆಗೆ ಸೇರಿದ್ದಲ್ಲ, ನಮ್ಮದು. ಹಾಗಾಗಿ ನಾವು ಕಪ್ಪ ಕೊಡುವುದಿಲ್ಲ ಎಂದು ಅರ್ಥ ಸರ್. ಆ ದುಷ್ಟ ಹೆಂಗಸು ನಮ್ಮ ಯಾವುದೇ ಕರಾರನ್ನು ಒಪ್ಪಿಲ್ಲ. ಹಾಗಾಗಿ ನಾವು ದಾಳಿ ಮಾಡುವುದು ಅನಿವಾರ್ಯ. ಆದಷ್ಟು ಬೇಗ ನಾವು ಹೊನ್ನಾವರದ ಮೇಲೆ ದಾಳಿ ಮಾಡಬೇಕು. ಈಗ ನಾವು ಎಲ್ಲಿದ್ದೇವೆ? ಸರ್, ನಾ ಹೊರಡಲೇ? ಸರಿ, ಹೊರಡು. ಸರ್, ನಾ ಹೊರಡಲೇ? ಸರಿ, ಹೊರಡುದು ಬಾಸಿ. ಸರ್, ನಾ ಹೊರಡಲೇ? ಹೊರಡು ಅಂತ ಹೇಳಿದ್ದಲ್ಲ ದುಬಾಸಿ.
ಹೊರಡಲೆ ಹೊರಡ್ತೀಯೋ ಇಲ್ವೋ? ಹೋದೆ 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 ಬಿಟ್ಟೆ. ಇದು ಅಂಜು ದ್ವೀಪ. ಇಲ್ಲಿಂದ ಹೊನ್ನಾವರಕ್ಕೆ ಈ 2 ದಿನದ ಪ್ರಯಾಣ. ಒಳ್ಳೆಯದು. ಈ ಸಲ ನಾವು ಅವಳಿಗೆ ಬುದ್ಧಿ ಕಲಿಸಬೇಕು. ನಮ್ಮ ನಾವೆಗಳನ್ನು ನಾಳೆ ಬೆಳಿಗ್ಗೆ ಹೊರಡಿಸಿಬಿಡಿ. ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಡೆ ಅವರಿಗೆ ಜಯವಾಗಲಿ. ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಡೆ ಅವರಿಗೆ. ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಡೆ ಅವರಿಗೆ ಜೈ. ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ಮಹಾರಾಣಿ, ಇಂದು ಬೆಳಿಗ್ಗೆ ಪರಂಗಿ ನಾವೆಗಳು ಅಂಜು ದ್ವೀಪವನ್ನು ಬಿಡುತ್ತಿವೆ. ಒಟ್ಟು 130 ನಾವೆಗಳು, 2,500 ಶಸ್ತ್ರಸಜ್ಜಿತ ಯೋಧರು, ಅರ್ಧದಷ್ಟು ಯೋಧರು ಕುದುರೆಗಳ ಮೇಲೆ ಬರುತ್ತಿದ್ದಾರೆ. ಈ ಸಲ ಸಮುದ್ರ ಯುದ್ಧದ ಜೊತೆಗೂ ಭೂಯುದ್ಧಕ್ಕೂ ಸಿದ್ಧರಾಗಿ ಬರುತ್ತಿದ್ದಾರೆ. ನಮ್ಮ ಹಡಗುಕಟ್ಟೆ ಅಧಿಕಾರಿಗಳಿಗೆ ಗೊಂದಲ ಮೂಡಿಸಲು ಮುಂದಿನ ಕೆಲವು ನಾವೆಗಳಿಗೆ ಪರ್ಷಿಯನ್ ಧ್ವಜ ಕಟ್ಟಿದ್ದಾರೆ. ಕುದುರೆ ಸವಾರರು ಬೇರೆ ಬೇರೆ ವೇಷ ತೊಟ್ಟು ಬರುತ್ತಿದ್ದಾರೆ. ಮಹಾರಾಣಿ, ನಿಮ್ಮ ಅಪ್ಪನೆಯಂತೆ ಈಗಾಗಲೇ ಕಾರವಾರ, ಆವರ್ಷಿ, ಅಂಕೋಲಗಳ ಕೋತವಾಲರಿಗೆ ಸೂಚನೆಯನ್ನು ರವಾನಿಸಲಾಗಿದೆ. ಈಗಿನ್ನು ಕಾರ್ತಿಕ ಮಾಸ. ಕಾಳಿ, ಚಾಂಡಿಯ, ಗಂಗಾವಳಿ, ಅಘನಾಶಿನಿ ನದಿಗಳಲ್ಲಿ ಸಾಕಷ್ಟು ನೀರು ಹರಿಯುತ್ತಿದೆ. ಸೇತುವೆ ತುಂಡಾದರೆ ಕುದುರೆ ಸವಾರರು ಸುಲಭಕ್ಕೆ ದಾಟಿ ಬರಲಾಗದು. ಅವರು ಒಬ್ಬೊಬ್ಬರಾಗಿ ತೆಪ್ಪದ ಮೂಲಕ ಹೊಳೆ ದಾಟಿದರೆ ನಮ್ಮ ಸೈನಿಕರು ಹೊಳೆ ದಾಟುತ್ತಿದ್ದಂತೆ ಅವರನ್ನು ಬಂಧಿಸುತ್ತಾರೆ. ಒಳ್ಳೆಯದು. ಕಂಠಪ್ಪ ನಾಯಕರೇ, ನೀವು ಹೊನ್ನಾವರ ಕೋಟೆಯನ್ನು ಸಂಪೂರ್ಣ ತೆರವುಗೊಳಿಸಿ ಒಳಗಿನಿಂದ ಬಾಗಿಲನ್ನು ಭದ್ರಪಡಿಸಿ ಹಗ್ಗದ ಮೂಲಕ ಹೊರಬನ್ನಿರಿ. ಹೊರಗೆ ನಮ್ಮ ಶಸ್ತ್ರಸಜ್ಜಿತ ಸೈನಿಕರ ಮೂಲಕ ಪರಂಗಿಗಳು ಮೇಲೆ ಬರದಂತೆ ಸಾಧ್ಯವಾದ ಮಟ್ಟಿಗೆ ತಡೆಯಿರಿ. ಅವರ ಪಿರಂಗಿಗಳಿಗೆ ನಮ್ಮವರು ಸಿಗದಂತೆ ಎಚ್ಚರ ವಹಿಸಿ. 4-5 ದಿನ ಪ್ರಯತ್ನಿಸಿದ ನಂತರ ಅವರು ಹೇಗಾದರೂ ಮಾಡಿ ಮೇಲೆ ಬರಬಹುದು. ಬಂದವರ ವಿರುದ್ಧ ಹೋರಾಡುತ್ತಾ ಮೆಲ್ಲಗೆ ಪಲಾಯನ ಮಾಡಿಬಿಡಿ. ಮಹಾರಾಣಿ, ನಮ್ಮ ಯೋಧರು ಶತ್ರುಗಳಿಗೆ ಬೆನ್ನು ತೋರಿಸಬೇಕೇ? ನಾಯಕರೇ, ಸೈನಿಕರಿಗೆ ಹೇಳಿ, ಇದು ಯುದ್ಧ ತಂತ್ರ. ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮನಿಸಬೇಕು. ನಮ್ಮ ನೆರವಿಗೆ ಬರುತ್ತಿರುವ ಬಿಜಾಪುರದ ಸೈನ್ಯ ಮತ್ತು ಕೇರಳದ ಜಾಮೋರಿಯನ್ನರ ಸೈನ್ಯ ಇಲ್ಲಿಗೆ ತಲುಪಲು ಸ್ವಲ್ಪ ಸಮಯ ಬೇಕು. ಅಲ್ಲಿಯವರೆಗೆ ನಾವು ಆ ಪರಂಗಿಗಳನ್ನು ತಡೆಯಬೇಕು. ನಂತರ ಎಲ್ಲರೂ ಒಂದಾಗಿ ಗೋವೆಯನ್ನು ಪರಂಗಿಗಳಿಂದ ಮುಕ್ತಗೊಳಿಸಬೇಕು. ಮಹಾರಾಣಿ, ಅವರ ಗುರಿ ರೋಜಾರಿಯೋನನ್ನು ಹೊತ್ತೊಯ್ಯುವುದು ಮತ್ತು ನಿಮ್ಮನ್ನು ಬಂಧಿಸುವುದು. ಬಂಧಿಸಲಿ ಶಬಲೆ. ಈ ಸಲ ಆ ಅಟಾಡೆಯ ಆಟಾಟೋಪವನ್ನು ಪರೀಕ್ಷಿಸಲೆಂದೇ ನಾನು ಈ ಯುದ್ಧ ತಂತ್ರದ ಹಾದಿ ಹಿಡಿದಿರುವುದು. ಅವನೊಬ್ಬ ರಣಕೋವಿದನಂತೆ, ಅಪ್ರತಿಮ ವೀರನಂತೆ. ಅದು ಹೇಗೆ ಈ ಹಳ್ಳಿಯ ಹೆಣ್ಣು ಮಗಳನ್ನು ಬಂಧಿಸಿ ಕರೆದೊಯ್ಯುವನೆಂದು ನೋಡಲು ನಾನು ಕಾಯುತ್ತಿದ್ದೇನೆ. ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರಿಗೆ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಡೆ ಅವರಿಗೆ ಜಯವಾಗಲಿ. ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಡೆ ಅವರಿಗೆ ಜಯವಾಗಲಿ. ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಡೆ ಅವರಿಗೆ ಜಯವಾಗಲಿ. ಗವರ್ನರ್ ಸರ್, ಆ ದುಷ್ಟ ಹೆಂಗಸು ಮೊದಲ ದಿನ ಬಸವರಾಜದುರ್ಗದಲ್ಲಿ ವಂಚಿಸಿದಂತೆ ಈ ಹೊನ್ನಾವರ ಕೋಟೆಯಲ್ಲಿಯೂ ನಮ್ಮನ್ನು ಮೋಸಗೊಳಿಸಿದ್ದಾಳೆ. ಇದನ್ನು ಮೊದಲೇ ತೆರವುಗೊಳಿಸಿ ಹೊರಗೆ ನಿಂತು ಹೋರಾಡುವವರಂತೆ ನಾಟಕ ಮಾಡಿ ನಮಗೆ 5 ದಿನ ಮೇಲೆ ಬರಲು ಬಿಡದೆ ಮೋಸ ಮಾಡಿದ್ದಾಳೆ. ಆ ದುಷ್ಟ ಹೆಂಗಸಿಗೆ ಬುದ್ಧಿ ಕಲಿಸಬೇಕು. ಇಡೀ ಹೊನ್ನಾವರ ಪಟ್ಟಣವನ್ನು ಸುಟ್ಟು ಬಿಡಿ. ಯಾವುದನ್ನು ಬಿಡಬೇಡಿ. ಮನೆ, ಕೊಟ್ಟಿಗೆ, ದೇವಾಲಯ, ಅಂಗಡಿ, ಬಸದಿ, ಮಸೀದಿ ಎಲ್ಲವನ್ನು ಸುಟ್ಟು ಬಿಡಿ.
ಹೊನ್ನಾವರವನ್ನು ಸುಟ್ಟರೆ ನಮಗೆ ರೋಜಾರಿಯೋ ಮತ್ತು ರಾಣಿ ಸಿಗುವುದು ಹೇಗೆ? ಹಾಗೆ ನಮಗೆ ಹೆದರಿ ಓಡಿ ಹೋಗಿದ್ದಾಳೆ. ನಾಳೆ ಅವಳನ್ನು ಬೆನ್ನಟ್ಟಿ ಹಿಡಿದು ದಂಡಿಸೋಣ. ನಾವು ಇವತ್ತು ಈ ಕೋಟೆಯ ಒಳಗೆ ಉಳಿದು ಹಬ್ಬ ಮಾಡೋಣ. ಕುಡಿದು ತಿಂದು ಕುಣಿದು ಕುಪ್ಪಳಿಸೋಣ. ಆ ದುಭಾಷಿಯನ್ನು ಕರೆಯಿರಿ. ಅವಳಿಗೆ ಒಂದು ಎಚ್ಚರಿಕೆಯ ಪತ್ರವನ್ನು ಕಳಿಸೋಣ. ದುಭಾಷಿ 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 ಬಂದೆ 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 ಬಂದೇ ಬಿಟ್ಟೆ. ಏನು ಅಪ್ಪನೇ? ರಾಣಿಗೆ ಒಂದು ಪತ್ರವನ್ನು ಬರೆಯಬೇಕು. ಸರಿ ಸರ್, ಬರೆಯುತ್ತೇನೆ. ಅಂಜಬುರ್ಖರಂತೆ ಪಲಾಯನ ಮಾಡಿದ ನಿನ್ನ ಈ ಪರಿಸ್ಥಿತಿ ನಮಗೆ ನಗು ತರಿಸುತ್ತಿದೆ. ನಿಮ್ಮ ಹೊನ್ನಾವರ ಕೋಟೆ ಈಗ ನಮ್ಮ ವಶವಾಗಿದೆ. ನೀನು ಅಂಜಬುಳ್ಕಿ ನಮಗೆ ಹೆದರಿ ಓಡಿ ಹೋಗಿರುವೆ. ನಿಮಗೆ ನಿಮ್ಮ ಹೊನ್ನಾವರ ಕೋಟೆ ಬೇಕಿದ್ದರೆ ನಮಗೆ 3 ಹಡಗು ಕಾಳು ಮೆಣಸು ದಂಡ ಕೊಡಬೇಕು. ರೋಜಾರಿಯೋನನ್ನು ನಮಗೆ ತಂದು ಒಪ್ಪಿಸಬೇಕು. ನೀನು ನಮ್ಮೆದುರು ಬಂದು ಕ್ಷಮೆ ಕೇಳಿದರೆ ಮಾತ್ರ ನಿನ್ನ ರಾಜ ಬಿರುದು ಹಿಂದಕ್ಕೆ ಕೊಡುತ್ತೇವೆ. ಇಲ್ಲವಾದರೆ ಎಲ್ಲವನ್ನು ಸುಟ್ಟು ಹಾಕುತ್ತೇವೆ. ಎಚ್ಚರಿಕೆ. ಗೋವೆಯ ಗವರ್ನರ್ ಲೂಯಿಸ್ ಅಚಾಡೆ, ಈ ಪತ್ರವನ್ನು ಬೇಗ ಕಳುಹಿಸಿಕೊಡು. ಸರಿ ಸರ್, ಕಳಿಸಿಕೊಡುತ್ತೇನೆ. ಹೊರಟೆ 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 ಬಿಟ್ಟೆ. ಸರ್, ನಾಳೆ ನವೆಂಬರ್ 25 ಸೈಂಟ್ ಕ್ಯಾಥರೀನ್ ಉತ್ಸವ. ನಾವು ಈ ಕೋಟೆಯೊಳಗೆ ಉತ್ಸವವನ್ನು ಆಚರಿಸೋಣ. ನಮ್ಮ ಲೆಫ್ಟಿನೆಂಟ್ ಜಾರ್ಜ್ ಡೆ ಮೌರಾನನ್ನು ಈ ಹೊನ್ನಾವರ ಕೋಟೆಯ ಕ್ಯಾಪ್ಟನ್ ಆಗಿ ನೇಮಿಸೋಣ. ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಚಾಡೆ ಅವರಿಗೆ ಜಯವಾಗಲಿ. ಅಷ್ಟು ಹೊತ್ತಿಗೆ ಸರಿಯಾಗಿ ಕಂಠಪ್ಪ ನಾಯಕ ಬಿಳಿಯ ಬಾವುಟವನ್ನು ಹಿಡಿದು ತಲೆ ತಗ್ಗಿಸಿ ಬರುತ್ತಾನೆ. ಪರಂಗಿ ಯೋಧರು ಮತ್ತು ಅಧಿಕಾರಿಗಳು ಅವನನ್ನು ನೋಡಿ ಹಾಸ್ಯ ಮಾಡಿಕೊಂಡು ನಗುತ್ತಾರೆ. ಮಹಾರಾಣಿಯವರ ಪತ್ರ. ಗವರ್ನರ್ ಸರ್, ಮಹಾರಾಣಿ ಚೆನ್ನ ಭೈರಾದೇವಿ ಅಮ್ಮನವರು ಸಾಮ್ರಾಜ್ಯದ ಭಿಕ್ಷೆ ಬೇಡುವ ಪತ್ರ. ರೈನಾದ ಫೆಮೆಂಟ ನಮಗೆ ಹೆದರಿ ಓಡಿ ಹೋದ ಕರಿಮೆಣಸಿನ ರಾಣಿ. ಮೊದಲು ಪತ್ರವನ್ನು ಓದಿ ಆನಂದಿಸೋಣ. ಇದು ನಮಗೆ ಬಹಳ ಸಂತೋಷದ ಸಮಯ. ಇದನ್ನು ಓದುವ ಖುಷಿ ನನ್ನದು. ಗೆದ್ದೆನೆಂದು ಬೀಗುತ್ತಿರುವ ಶತಮೂರ್ಖ ಮಿಸ್ಟರ್ ಲೂಯಿಸ್ ಅಟಾಯ್ಡೆ, ನೀನು ಹೊನ್ನಾವರಕ್ಕೆ ದಾಳಿ ಮಾಡಿದ್ದು ರೋಜಾರಿಯೋನನ್ನು ಹೊತ್ತೊಯ್ಯಲು ಮತ್ತು ನನ್ನನ್ನು ಬಂಧಿಸಲು ತಾನೇ? ಕಾವಲಿಲ್ಲದೆ ಬರಿದಾದ ಕೋಟೆಯೊಳಗೆ ಸೇರಿಕೊಂಡು ಗೆದ್ದೆನೆಂದು ಬೀಗುವುದು ಪರಾಕ್ರಮವಲ್ಲ. ನೀನೇನು ಗೆದ್ದೆ ಮಣ್ಣು. ಹೊನ್ನಾವರವನ್ನು ಸುಡುವೆನೆಂಬ ಅಹಂಕಾರವೇ. ಇಡೀ ಹೊನ್ನಾವರ ಬರಿದಾಗಿದೆ. ಬೇಕಿದ್ದರೆ ಕೆಲವು ದೇವಾಲಯ, ಮನೆ, ಬಸೀದಿ, ಮಸದಿಗಳಿವೆ. ಬೆಂಕಿ ಹಚ್ಚು. ಹೇಗೋ ಪೋರ್ಚುಗೀಸರೆಂದರೆ ಬೆಂಕಿ ಹಚ್ಚುವ ಪುಕ್ಕಲು ಶೂರರೆಂದು ನಮ್ಮವರಿಗೂ ಗೊತ್ತು. ನಿನಗೆ ರೋಜಾರಿಯೋ ಬೇಕಿದ್ದರೆ, ಗೇರುಸೊಪ್ಪೆ ರಾಣಿಯನ್ನು ಸೆರೆ ಹಿಡಿಯಬೇಕೆಂದಿದ್ದರೆ, ಕಾಳು ಮೆಣಸಿನ ಸಂಗ್ರಹ ಮತ್ತು ಸಂಪತ್ತನ್ನು ದೋಚಬೇಕೆಂದಿದ್ದರೆ ಕಾನೂರು ಕೋಟೆಗೆ ಬಾ. ನಿನ್ನನ್ನು ಎದುರುಗೊಳ್ಳಲು ಕಾದಿದ್ದೇನೆ. ಒಂದು ವಿಚಾರ ಗಮನದಲ್ಲಿರಲಿ. ನಮ್ಮ ರಾಯಭಾರಿಗೇನಾದರೂ ಅಲ್ಪ ಸ್ವಲ್ಪ ಅಪಾಯವಾದರೂ ನಿನ್ನ ತಲೆ ಉಳಿಯುವುದಿಲ್ಲ. ಎಚ್ಚರಿಕೆ. ಅವಳು ದುಷ್ಟ ಹೆಂಗಸು, ರಾಕ್ಷಸಿ, ಮಾಟಗಾತಿ. ನಾನು ಅವಳನ್ನು ಸುಮ್ಮನೆ ಬಿಡುವುದಿಲ್ಲ. ಈ ರಾಯಭಾರಿಯನ್ನು ಸುಟ್ಟು ಹಾಕುತ್ತೇನೆ. ಬೇಡ ಗವರ್ನರ್ ಸರ್, ಬಿಳಿ ಬಾವುಟ ಹಿಡಿದು ಬಂದ ರಾಯಭಾರಿಯನ್ನು ಕೊಲ್ಲಬಾರದು. ಬೇಕಾದರೆ ಬಂಧಿಸೋಣ. ನಾಳೆ ನಮಗೆ ಕಾನೂರಿನ ದಾರಿ ತೋರಿಸಲು ಬೇಕಾಗುತ್ತದೆ. ಹೌದು, ನಾಳೆ ಆ ರಾಣಿಯನ್ನು ಬಂಧಿಸೋಣ. ಇವನನ್ನು ನನ್ನ ಕಣ್ಣೆದುರಿಂದ ಕರೆದುಕೊಂಡು ಒಯ್ಯಿರಿ. ಪಶ್ಚಿಮ ಘಟ್ಟದ
ತುದಿಯಲ್ಲಿರುವ ಕಾನೂರು ಕೋಟೆಗೆ ಹೋಗುವ ದಾರಿಯಲ್ಲಿರುವ ದಟ್ಟ ಅರಣ್ಯ ಅಟಾಯ್ಡೆ ಹಾಗೂ ಮೆಂಜಿಸ್ ಡಿಸಿಲ್ವಾ ಕೆಲವು ಯೋಧರು ಕಂಠಪ್ಪ ನಾಯಕ ಘಟ್ಟವನ್ನು ಹತ್ತುತ್ತಿದ್ದಾರೆ. ಕಂಠಪ್ಪ, ನೀನು ಕರೆದೊಯ್ಯುತ್ತಿರುವ ಮಾರ್ಗ ಸರಿ ಇದೆ ತಾನೇ? ನನಗೇಕೋ ನಿನ್ನ ಮೇಲೆ ಸಂಶಯ ಬರುತ್ತಿದೆ. ನನಗೆ ಗೊತ್ತು ಕ್ಯಾಪ್ಟನ್, ನಾನೇನಾದರೂ ತಪ್ಪು ದಾರಿಯಲ್ಲಿ ಕರೆದೊಯ್ದರೆ ನನ್ನ ಪ್ರಾಣಕ್ಕೆ ಸಂಚಕಾರ. ನಾನೇಕೆ ಹಾಗೆ ಮಾಡಲಿ? ಇದು ಕಾನೂರು ಕೋಟೆಯ ದಾರಿ. 2 ಮೈಲು ಹತ್ತಿದರಾಯ್ತು ಅಷ್ಟೇ. ಇನ್ನೂ 2 ಮೈಲು? ಬಲು ಕಷ್ಟದ ದಾರಿ. ನಿಮ್ಮ ರಾಣಿ ದಟ್ಟ ಕಾಡಿನ ನಡುವೆ ಏಕೆ ಕೋಟೆ ಕಟ್ಟಿಕೊಂಡಿದ್ದಾಳೆ? ಅವಳಿಗೆ ಬುದ್ಧಿ ಇಲ್ಲವೇ? ನನಗದು ಗೊತ್ತಿಲ್ಲ, ಆದರೆ ಅದು ಸುಭದ್ರ ಕೋಟೆ. ಶತ್ರುಗಳು ಸುಲಭಕ್ಕೆ ಗೆಲ್ಲಲು ಸಾಧ್ಯವಾಗದ ಕೋಟೆ. ನಮ್ಮ ರಾಜ್ಯದ ಸಂಪತ್ತನ್ನು ಒಡಗಿಸಿಟ್ಟಿರುವುದು ಅದೇ ಕೋಟೆಯಲ್ಲಿ. ಅಲ್ಲಿ ಅಪಾರ ಪ್ರಮಾಣದ ಕಾಳು ಮೆಣಸಿನ ಸಂಗ್ರಹವೂ ಇದೆ. ವೆರಿ ಗುಡ್. ಅಂದರೆ ನಮಗೆ ಈ ರಾಣಿಯ ಜೊತೆ ಸಂಪತ್ತಿನ ಉಡುಗೊರೆ ದೊರೆಯಲಿದೆ. ಒಳ್ಳೆಯದು. ಸರ್, ಅಯ್ಯಯ್ಯೋ ಸರ್, ಸರ್, ಅಯ್ಯೋ ಸರ್, ಕಾಪಾಡಿ ಸರ್. ಮೆಂಜಿಸ್, ಅದ್ಯಾರೋ ನಮ್ಮನ್ನು ಸರ್ ಎಂದು ಕರೆಯುವಂತಿದೆ ನೋಡಿ. ಸರ್, ಅಯ್ಯಯ್ಯೋ ಸರ್, ಸರ್, ಅಯ್ಯಯ್ಯೋ ಸರ್, 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 ಅಯ್ಯಯ್ಯೋ ಸರ್. ಕ್ಯಾಪ್ಟನ್, ಅವರು ನಮ್ಮವರನ್ನು ಬಂಧಿಸಿದರು, ನಮ್ಮ ಮೇಲೆ ಮರ ಬೀಳಿಸಿದರು. ಯಾರು ಯಾರು ಬಂಧಿಸಿದರು? ಕಾಡು ಜನ ರಾಕ್ಷಸರ ತರ ಕೋಡು ಇರುವವರು. ಅವರು ದೂರದಿಂದ ನಮ್ಮ ಮೇಲೆ ಕೋಲು ಕಟ್ಟಿಗೆ ಎಸೆದರು. ಬಳ್ಳಿಯ ಮೇಲೆ ಸುಯ್ಯನೆ ಬಂದು ನಮ್ಮ ಯೋಧರ ಕೋವಿಯನ್ನು ಹೊತ್ತೊಯ್ದರು. ನಮ್ಮನ್ನು ಒದ್ದು ಬೀಳಿಸಿದರು. ಹಾಗಿದರೆ ಮೈ ತುರಿಸುವ ಗಿಡವನ್ನು ಅವರು ನಮ್ಮ ಮೇಲೆ ಎಸೆದರು. ಬೊಬ್ಬೆ ಬರುವ ರಸ ಸುರಿದರು. ಹಾವು ಚೇಳು ಎಸೆದರು. ನಮ್ಮವರು ಹೆದರಿ ದಿಕ್ಕಾಪಾಲಾಗಿ ಓಡಿ ಹೋದರು. ಹುಲಿ ಕರಡಿಗಳು ಬಂದು ನಮ್ಮ ಯೋಧರನ್ನು ಎಳೆದುಕೊಂಡು ಹೋದವು. ಗವರ್ನರ್ ಸರ್, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಮರ ಬೀಳುತ್ತಿದೆ. ಏನು? ಈ ರೀತಿಯಾಗಿ ಚನ್ನಭೈರಾದೇವಿ ಅಲ್ಲಿರ್ತಕ್ಕಂಥ ಪೋರ್ಚುಗೀಸರಿಗೆ ಅವರ ಮೇಲೆ ಮರಗಳನ್ನು ಕಲ್ಲುಗಳನ್ನು ಬೀಳಿಸಿ ಅವರನ್ನು ಸೋಲಿಸಿದ್ದಲ್ಲದೆ ಗೋವೆಯಿಂದ ಅವರನ್ನು ಹೊರಗೆ ಹಾಕಿ ಸುಮಾರು 54 ವರ್ಷಗಳ ಕಾಲಾವಧಿಯವರೆಗೆ ಆಡಳಿತವನ್ನು ನಡೆಸಿದ ವೀರ ಧೀರ ಮಹಾರಾಣಿ ಚನ್ನಭೈರಾದೇವಿ. ತುಂಬ ಧನ್ಯವಾದಗಳು.